ಪೂಜಾರ್ ಅವರು ಒಂದು ನಿಮಿಷ ಪೂಜಾರ್ ಸ್ವಲ್ಪ ಮಾತಾಡಿ ದಯಮಾಡಿ. ಒಂದು 3-4 ಅಂಶಗಳನ್ನ ಮಾತ್ರ ಗಮನಕ್ಕೆ ತರ್ತೇನೆ. ಮಾನ್ಯ ಬಸವರಾಜ ಹೊರಟ್ಟಿಯವರು ಹುಬ್ಬಳ್ಳಿಯಲ್ಲಿ ನಾನು 1991 ನಾನು ABEPಗೆ ಫುಲ್ ಟೈಮ್ ವರ್ಕರ್ ಆಗಿ ಹೊರಟ ವರ್ಷ. ಆವಾಗಲಿಂದ ನಮಗೆ ಪರಿಚಯ. ಅವ್ರ ಜೊತೆಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅವತ್ತಿನಿಂದ ಇವತ್ತಿನವರೆಗೆ ನೋಡಿದ್ದೇವೆ ಅವರು ಸೋಲಿಲ್ಲದ ಸರದಾರ, ಶಿಕ್ಷಕರ ರಕ್ಷಕ, ಶಿಕ್ಷಣದ ರಕ್ಷಕ, ಗೋವುಗಳ ರಕ್ಷಕ, ಕೃಷಿಯ ರಕ್ಷಕ, ಆಮೇಲೆ ನಮ್ಮ ಈ ಎಲ್ಲ ವಿಧಾನ ಮಂಡಲದಲ್ಲಿ ಎಲ್ಲ ಕಿರಿಯರ ರಕ್ಷಕ, ಎಲ್ಲ ಗೋವುಗಳು, ಎಮ್ಮೆಗಳು, ಪಶು ಪಕ್ಷಿಗಳು ಎಲ್ಲವೂ ಕೂಡ ರೈತರ ಸಲುವಾಗಿ ಧ್ವನಿ ಎತ್ತಿದ್ದಾರೆ, ಶಿಕ್ಷಣದ ಸಲುವಾಗಿ ಧ್ವನಿ ಎತ್ತಿದ್ದಾರೆ, ಶಿಕ್ಷಕರ ಸಲುವಾಗಿ ಧ್ವನಿ ಎತ್ತಿದ್ದಾರೆ. ಈ ರೀತಿ ಸಮಾಜದ ಆಗು ಹೋಗುಗಳ ಎಲ್ಲಗಳ ಬಗ್ಗೆ ಒಬ್ಬ ಹಿರಿಯಣ್ಣನಂತೆ ನಮ್ಮೆಲ್ಲರನ್ನೂ ಸುಧಾರಣೆ ಮಾಡೋದ್ರ ಮೂಲಕ, ಸಮಾಜದ ಸುಧಾರಣೆಯನ್ನು ಮಾಡೋ ಮೂಲಕ ಈ ರೀತಿ ಒಬ್ಬ ಸುಧಾರಕರಾಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸುಧಾರಕ ಅನ್ನತಕ್ಕಂಥ ಶಬ್ದ ನಾನು ಭಾಳ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಆ ರೀತಿ ಶಿಕ್ಷಣದ ಸುಧಾರಣೆ, ಅವರು ಸಚಿವರಾದಾಗಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಆಮೇಲೆ ಅವರು ಸಚಿವರಾಗಿಲ್ಲದೆ ಇದ್ದಾಗಲೂ ಕೂಡ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿ ಕೆಲಸ ಮಾಡಿಸುವಷ್ಟು ಹಿರಿತನ ಅವರಿಗೆ ಇದೆ. ಆ ಹಿನ್ನೆಲೆಯಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ 8 ಸಾರಿ ಗೆದ್ದಿರೋದು ಹುಡುಗಾಟದ ಮಾತಲ್ಲ. ಅದರೊಳಗೂ 8 ಸಾರಿ ಗೆಲ್ಲೋದು ಅಂದರೆ ಎಷ್ಟು ಕೆಲಸ ಮಾಡಬೇಕು, ಎಷ್ಟು ಪ್ರವಾಸ ಮಾಡಬೇಕು. ಈ ವಯಸ್ಸಿನಲ್ಲೂ ಕೂಡ ಅವರು ಏನು ಅಕಸ್ಮಾತ್ ಟ್ರೈನ್ ಇಲ್ಲ, ಫ್ಲೈಟ್ ಇಲ್ಲ ಅಂದರೆ ಕಾರ್ನಾಗೂ ಸೈ, ಬಸ್ನಾಗೂ ಓಡಾಡಿದ್ದಾರೆ ಅವರು ಬೆಂಗಳೂರಿಗೆ ಹುಬ್ಳಿಯಿಂದ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಹಾಗಾಗಿ ಆ ಹಿರಿತನ ಅವರಿಗೆ ಇದೆ. ಭಗವಂತ ಅವರಿಗೆ ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚೆಚ್ಚು ಅವ್ರ ಮನಸ್ಸಿನಲ್ಲಿ ಏನಿದೆ ಆ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅದಕ್ಕಿಂತನೂ ಕೂಡ ಮೀರಿದಂಥ ಸಾಧನೆಯನ್ನು ಮಾಡಿದೆ. ಯಾಕೆಂತ ಹೇಳಿದ್ರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಆ ರೆಕಾರ್ಡ್ ಮಾಡಿರ್ತಕ್ಕಂಥದ್ರನ್ನೇ ಗುರುತಿಸಿ ತನ್ನ ಬುಕ್ನಲ್ಲಿ ದಾಖಲಿಸ್ತಾ ಹೋಗುತ್ತೆ. ಆ ರೀತಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೂ ಗೊತ್ತಿಲ್ಲದೆ ಇರತಕ್ಕಂಥ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಆ ಬುಕ್ನಲ್ಲಿ ಆ ಹೆಸರು ಬಂದಿರೋದಕ್ಕೆ ನಾಡಿಗೆ ನಮ್ಮೆಲ್ಲರ ಪರವಾಗಿ, ಗೊತ್ತಿಲ್ಲ ನನಗೆ ವಿಧಾನ ಪರಿಷತ್ನ ಪರಂಪರೆ ಏನಿದೆ ಅಂತ, ಮೇಜನ್ನು ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ.